ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ದಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಓಕೆ, ಸೊ ನೋಡೋಣ. ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನನಗೆ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಇಟ್ಸ್ ಅ ಕಾರ್ಡ್ ಆಫ್ ಈ ಪರ್ಸನ್ ಎಮೋಷನಲಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಎಮೋಷನಲಿ ಅವರು ಡಿಸ್ಟರ್ಬ್ ಆಗಿದ್ದಾರೆ, ಅವರು ನಿಮಗೋಸ್ಕರ ಕಾಯ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಕೇರ್, ಕನ್ಸರ್ನ್ ಅಥವಾ ಲವ್ ಅನ್ನೋವಂಥದ್ದನ್ನು ನೀವು ಕೊಡ್ತಿದ್ರಿ ಅನ್ನೋವಂಥದ್ದು ಆ ಪರ್ಸನ್ ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಈ ಪರ್ಸನ್ ನಿಮಗೋಸ್ಕರ ಒಂದು ಫೋಕಸ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ನೀವು ಅವ್ರಿಗೆ ಸಿಕ್ಕಬೇಕು ಅಥವಾ ನೀವು ಅವ್ರನ್ನ ಮೀಟ್ ಮಾಡಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ ಈ ಒಂದು ಕಪ್ಸ್ನ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೀವು ಈ ವ್ಯಕ್ತಿನ ಫೋಕಸ್ ಮಾಡ್ತಿದ್ದೀರಾ. ಪ್ರಾಬಬ್ಲಿ ಅವ್ರಿಗೆ ಫ್ಯಾಮಿಲಿ ಇರ್ಬೋದು ಅಂತ ಅನಿಸುತ್ತೆ, ಅಥವಾ ನಿಮಗೆ ಫ್ಯಾಮಿಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈ ಲೇಡಿ ಸುತ್ತಮುತ್ತ ನೋಡಿ ಬೇಬೀಸ್ಗಳು ಕಾಣಿಸ್ತಾ ಇದೆ ನಿಮಗೆ. ಸೊ ಇವ್ರಿಗೆ ಒಂದು ಫ್ಯಾಮಿಲಿ ಅನ್ನೋವಂಥದ್ದು ಇದೆ ಅಂತ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಅವರ ಒಂದು ಫ್ಯಾಮಿಲಿಗೂ ಫೋಕಸ್ ಮಾಡ್ತಾ ನಿಮ್ಮ ಕಡೆಯೂ ರಿಲೇಷನ್ಶಿಪ್ಗೆ ಫೋಕಸ್ ಮಾಡಬೇಕು ಅನ್ನೋ ಒಂದು ಬ್ಯಾಲೆನ್ಸಿಂಗ್ ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇನ್ನೂ ರೆಡಿ ಆಗಿಲ್ಲ. ಈ ಪರ್ಸನ್ ಎನರ್ಜಿ ನೋಡಿದ್ರೆ ನಿಮ್ಮ ಮತ್ತು ಅವರ ಒಂದು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಈ ಪರ್ಸನ್ ರಾಶಿ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಆಗಿರುತ್ತೆ. ಸೊ ನೋಡೋಣ ಈ ಪರ್ಸನ್ ಎನರ್ಜಿ ಇನ್ನು ಏನೇನಿದೆ ಅಂತ. ಓಕೆ, ಆ್ಯಕ್ಚುಲಿ ಸ್ಪಿರಿಟ್ಸ್ ಆರ್ ಹೆಲ್ಪಿಂಗ್, ತುಂಬ ಬೇಗ ಎನರ್ಜೀಸ್ನ ಕೊಡ್ತಾ ಇದೆ. ಓಕೆ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ನೈಟ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಹತ್ರ ಒಂದು ಕಮ್ಯುನಿಕೇಷನ್ ಮಾಡಬೇಕು, ನಿಮಗೆ ಕಾಲ್ ಮಾಡಬೇಕು, ಒಂದು ಮೆಸೇಜ್ ಮಾಡಬೇಕು, ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಕರೆಂಟ್ಲಿ ಆ ಪರ್ಸನ್ ಆ್ಯಕ್ಷನ್ಗೆ ರೆಡಿ ಆಗದೆ ಇರ್ಬೋದು. ಬಟ್ ಈ ಕಾರ್ಡ್ ತೋರಿಸ್ತಾ ಇದೆ ಆ ಪರ್ಸನ್ ಆ್ಯಕ್ಷನ್ಗೆ ರೆಡಿ ಆಗ್ತಾರೆ. ಆ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಬಿಕಾಸ್ ಅವರು ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್ನ ಹುಡುಕ್ತಾ ಇದ್ದಾರೆ. ಅವರ ಒಂದು ಹ್ಯಾಪಿನೆಸ್ ನಿಮ್ಮ ಹತ್ರ ಇದೆ ಅಂತ ಆ ಪರ್ಸನ್ಗೆ ಗೊತ್ತಿರೋ ಕಾರಣದಿಂದ ಆ ಪರ್ಸನ್ ನಿಮ್ಮನ್ನ ರೀಚ್ ಮಾಡಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಬಿಕಾಸ್ ಅವರ ಹ್ಯಾಪಿನೆಸ್ ನೀವಾಗಿದ್ದೀರಾ, ಅವರ ಒಂದು ಅಟ್ರಾಕ್ಷನ್ ನಿಮ್ಮ ಕಡೆ ಇದೆ, ಅವರ ಒಂದು ಫೋಕಸ್ ನಿಮ್ಮ ಕಡೆ ಇದೆ ಪ್ರೆಸೆಂಟಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಟ್ಸ್ ಅ ಪಾಸಿಟಿವ್ ಎನರ್ಜಿ ಆ ಪರ್ಸನ್ ಫೀಲ್ ಮಾಡ್ತಾ ಇರೋದು. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವೇ ಅವರ ಪ್ರಪಂಚ ಅಂತ ಅಂದ್ಬಿಟ್ಟು. ಬಟ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅನ್ನೋವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಈ ಪರ್ಸನ್ನು ಸುತ್ತಮುತ್ತ ಇಲ್ಲಿ ಬೇರೆ ಬೇರೆ ಪರ್ಸನ್ ಅಥವಾ ಸಿಚುವೇಶನ್ಸ್ ಅಥವಾ ಕೆಲವೊಂದು ವ್ಯಕ್ತಿಗಳು ಅಥವಾ ಫ್ಯಾಮಿಲಿ ಅನ್ನುವಂಥವ್ರು ಇಂಟ್ರಪ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅನ್ನೋವಂಥದ್ದು ಜಾಸ್ತಿ ಆಗಿದೆ. ಬಟ್ ನಿಮ್ಮ ಪರ್ಸನ್ ಅದಕ್ಕೆ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ ಬೇರೆಯವರ ಮಾತಿಗೆ ಇನ್ಫ್ಲೂಯೆನ್ಸಸ್ ಆಗ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಈಗ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ಅವ್ರಿಗೆ ಆದಂಥ ಒಂದು ಫ್ರೀ ಸ್ಪೇಸ್ ಬೇಕು, ಅವ್ರಿಗೆ ಆದಂಥ ಅವರ ಲೈಫಲ್ಲಿ ಒಂದು ಬೌಂಡ್ರಿ ಬೇಕು. ಎಲ್ಲರನ್ನೂ ಅವ್ರ ಲೈಫಲ್ಲಿ ಬಿಟ್ಕೊಳ್ಳೋದಕ್ಕಾಗಲ್ಲ, ಅವ್ರಿಗೇನು ರೈಟ್ ಅನಿಸುತ್ತೋ ಅದನ್ನೇ ಮಾಡಬೇಕು ಅನ್ನೋವಂಥದ್ದನ್ನು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಯಾವುದು ಎಂಡ್ ಆಗಿತ್ತು ರಿಲೇಷನ್ಶಿಪ್ಪು ಅದನ್ನು ಅವರು ಕಂಪ್ಲೀಟಾಗಿ ಫಿನಿಶ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನಿಮ್ಮನ್ನು ಬಿಟ್ಟು ಈ ಪರ್ಸನ್ ಏನಾದರೂ ದೂರ ಹೋಗಿದ್ರೆ ಮತ್ತೆ ಈ ಪರ್ಸನ್ ರಿಲೇಷನ್ಶಿಪ್ಗೆ ಒಂದು ಬೆಸ್ಟಾಗಿ ಒಂದು ವೈಂಡ್ ಅಪ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮಿಬ್ಬರ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಅಥವಾ ಒಂದು ಪ್ರಾಬ್ಲಮಿಂದ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಅನ್ನೋವಂಥದ್ದಾಗಿದ್ದರೆ ಈ ಪರ್ಸನ್ ಅದನ್ನು ಕ್ಲಿಯರ್ ಮಾಡಬೇಕು, ಒಂದು ಕ್ಲಾರಿಟಿನ ಕೊಡಬೇಕು ಅಥವಾ ರಿಲೇಷನ್ಶಿಪ್ಪಲ್ಲಿ ಒಂದು ಪ್ರಾಪರ್ ಕ್ಲೋಷರ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ.
ಬಿಕಾಸ್ ಯಾವುದು ಅರ್ಧಂಬರ್ಧಕ್ಕೆ ಕಂಪ್ಲೀಟಾಗಿ ಈ ಪರ್ಸನ್ ನಿಮ್ಗೆ ಹೇಳಿದೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನಿಮ್ಮನ್ನ ಹಿಟ್ಟು ಗೋಸ್ಟಿಂಗ್ ಮಾಡಿ ಹೋಗಿದ್ರಲ್ಲ, ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಿ ರಿಲೇಷನ್ಶಿಪ್ನ ಸಾರ್ಟ್ ಔಟ್ ಮಾಡಿ ನಿಮ್ಮ ಹತ್ರ ಒಂದು ಗುಡ್ ಎಂಡಿಂಗ್ ಅಥವಾ ಒಂದು ನೈಸ್ ಕಂಪ್ಲೀಟ್ ಮಾಡಬೇಕು ಈ ಒಂದು ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಸಿಂಹ ರಾಶಿ, ವೃಷಭ ರಾಶಿ, ಕುಂಭ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರುತ್ತೆ. ಎನರ್ಜಿ ಬಂದು ತುಂಬ ಜಾಸ್ತಿ ಧನು ರಾಶಿ ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ಇನ್ನು ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, 9 ಆಫ್ ಪೆಂಟಿಕಲ್ಸ್ ಬರ್ತಿದೆ. 9 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಪ್ರೆಸೆಂಟಲ್ಲಿ ಕನ್ಯಾ ರಾಶಿಯವರು ಇದನ್ನು ತೊಗೋಬೋದು. ಯಾಕೆ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ, ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಸ್ಟ್ಯಾಂಡರ್ಡ್ನೆಸ್ ಆಗಿರ್ಬೋದು, ಅಥವಾ ದ ವೇ ಯು ಸ್ಪೀಕ್, ಇದೆಲ್ಲ ಈ ಪರ್ಸನ್ಗೆ ಒಂದು ಅಟ್ರ್ಯಾಕ್ಟ್ ಮಾಡ್ತಿದೆ. ಸೊ ನಿಮ್ಮ ಹತ್ರ ಇವರು ಮೇ ಬಿ ಫಿನಾನ್ಷಿಯಲಿ ಕೂಡ ನಿಮ್ಮನ್ನು ನೋಡ್ತಿರ್ಬೋದು, ಫಿನಾನ್ಷಿಯಲಿ ಹೆಲ್ಪ್ ತೊಗೋಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೂ ಕೂಡ ಈ ಪರ್ಸನ್ ಇರ್ಬೋದು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ಕನ್ಯಾ ರಾಶಿ ಆಗಿದ್ದರೆ ಸ್ವಲ್ಪ ಈ ಪರ್ಸನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇವರು ನಿಮ್ಮ ಹತ್ರ ಬರೀ ಫೀಲಿಂಗ್ಸ್ಗೆ ಅಂತಲೇ ಬರಲ್ಲ, ಫಿನಾನ್ಷಿಯಲ್ ಹೆಲ್ಪ್ಗೂ ಕೂಡ ಬರೋ ಅಂತಹ ಚಾನ್ಸಸ್ ಇದೆ ಅಂತ ಅನ್ನಿಸ್ತಿದೆ. ಓಕೆ, ಸೊ ಟ್ಯಾರೋ ಅಲ್ಲಿ ಇಷ್ಟು ಮೆಸೇಜ್ ಬರ್ತಾ ಇದೆ. ನೋಡೋಣ ಈ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಾರೆ, ಇವ್ರು ನಿಮ್ಗೆ ಏನು ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾನು ಓಕೆ 3 ಕಾರ್ಡ್ಸ್ ಬಿದ್ದಿದೆ. ಓಕೆ ಫೈನ್, ಒಂದು ವೆಡ್ಡಿಂಗ್, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, ಗೆಟ್ಟಿಂಗ್ ಟು ನೋ ಈಚ್ ಅದರ್ ಅಂತ. ಓಕೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ನನ್ನ ಪ್ರಕಾರ. ವೆಡ್ಡಿಂಗ್ ಅಂತ ಅಂದರೆ ವೆಡ್ಡಿಂಗ್ ಇಟ್ ಈಸ್ ನಥಿಂಗ್ ಬಟ್ ಮ್ಯಾರೇಜ್ ಅಂತಲೇ ಅಲ್ಲ, ಇದು ಮತ್ತೆ ನೀವಿಬ್ಬರು ರೀಯೂನಿಯನ್ ಆಗುವಂಥದ್ದು, ಮತ್ತು ನಿಮ್ಮಿಬ್ಬರ ಮಧ್ಯೆ ಸಿಚುವೇಶನ್ ಅನ್ನುವಂಥದ್ದು ಸಾರ್ಟ್ ಔಟ್ ಆಗಿ ಮತ್ತೆ ನೀವಿಬ್ಬರು ಒಂದಾಗುವಂಥದ್ದು. ಸೊ ಇಟ್ಸ್ ಅ ಕಾರ್ಡ್ ಆಫ್ ರೀಕನ್ಸಲೇಷನ್ ಅಂತ ಅನ್ಕೋಬೋದು. ಯಾರೇ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಈ ಪರ್ಸನ್ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು, ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರಿಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, ಈ ಪರ್ಸನ್ ಅವರ ಲೈಫಲ್ಲಿ ಏನು ನಡೀತಿದೆ ಅದನ್ನು ಅವರು ನಿಮ್ಮ ಹತ್ರ ಆನೆಸ್ಟ್ ಆಗಿ ಡಿಸ್ಕಸ್ ಮಾಡಬೇಕು, ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು, ನಿಮ್ಮ ಹತ್ರ ಅವರು ಅವರ ಭಾವನೆನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇಟ್ ಶೋಸ್ ದಟ್ ಈ ಪರ್ಸನ್ ಮತ್ತೆ ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಹತ್ರ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು, ಮತ್ತೆ ನಿಮ್ಮಿಬ್ಬರ ಮಧ್ಯ ಒಂದು ಕಾನ್ವರ್ಸೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಏಂಜಲ್ಸ್ಗಳಿಗೆ ಅಥವಾ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ನಿಮಗೆ ತುಂಬ ಬೇಗ ಈ ಒಂದು ಔಟ್ಪುಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಗೆಟ್ಟಿಂಗ್ ಟು ನೋ ಈಚ್ ಅದರ್. ಓಕೆ, ಸೊ ಈ ಒಂದು ಕಾರ್ಡ್ ಬಂದು ನಿಮ್ಮ ಮತ್ತು ಅವರ ಮಧ್ಯೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಸೊ ಒಬ್ರನ್ನ ಒಬ್ಬರು ಇನ್ನೂ ಅರ್ಥ ಮಾಡ್ಕೊಳ್ತಿದ್ದೀರಾ, ಈವೆನ್ ದೋ ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನೀವಿಬ್ಬರು ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಜಾಸ್ತಿ ಆಗಿದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 6/15/24 ಆಗಿರುತ್ತೆ, 9/18/27 ಆಗಿರುತ್ತೆ, 8/17/26 ಆಗಿರುತ್ತೆ, 4/13/22/31 ಆಗಿರುತ್ತೆ. ಸೊ ಒಂದು ಲಾಸ್ಟಲ್ಲಿ ಒಂದು ಯೂನಿವರ್ಸಿಂದ ನಿಮ್ಗೆ ಏನಾದರೂ ಒಂದು ಗೈಡೆನ್ಸ್ ಇದೆಯಾ, ಒಂದು ಮೆಸೇಜ್ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಓಕೆ 3 ಮೆಸೇಜಸ್ ಬಂದಿದೆ. ಕಾರ್ಡ್ಸೇ ಬೀಳ್ತಾ ಇದೆ ಇವತ್ತು ಅಂತ ಅಂದರೆ ನಿಮಗೆ ಯಾರಾದರೂ ಈ ಒಂದು ರೀಡಿಂಗ್ನ ನೋಡಿ ಇದು ನನಗೆ ಅಂತ ಅನ್ನಿಸ್ತಾ ಇದ್ದರೆ ನಿಮ್ಗೇನಾದರೂ ಈ ರೀಡಿಂಗ್ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಓಕೆ, ಯಾಕೆಂದರೆ ಎನರ್ಜೀಸ್ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇವತ್ತು. ಯಾಕೆಂದರೆ ಕಾರ್ಡ್ಸೇ ಕೆಳಗಡೆ ಬೀಳ್ತಾ ಇದೆ ಅಂದರೆ ನಿಮಗೆ ಎನರ್ಜೀಸ್ ಏನೋ ಹೆಲ್ಪ್ ಮಾಡ್ತಿದೆ, ಸ್ಪಿರಿಟ್ ಗೈಡ್ಸ್ ಏನೋ ಹೆಲ್ಪ್ ಮಾಡ್ತಿದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು ಅರ್ಥ ಇಲ್ಲಿ. ಓಕೆ, ಸೊ ನಿಮಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಅಂದರೆ ಯು ನೀಡ್ ಟು ಬ್ಯಾಲೆನ್ಸ್ ಯುವರ್ ಲೈಫ್, ಸ್ಪಿರಿಚುಯಾಲಿಟಿ, ಪ್ರಾಕ್ಟಿಕಾಲಿಟಿ, ಎಮೋಷನಲ್ ಎಲ್ಲನೂ ಕೂಡ. ಅಂದರೆ ನೀವು ಈ ಪರ್ಸನ್ಗಾಗಿ ನಿಮ್ಮ ಲೈಫಲ್ಲಿ ತುಂಬಾ ಕಷ್ಟಪಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಎಮೋಷನಲ್ನೆಸ್, ಸ್ಪಿರಿಚುಯಾಲಿಟಿ ಮತ್ತು ಪ್ರಾಕ್ಟಿಕಾಲಿಟಿ ಇದನ್ನೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಯಾವಾಗಲೂ ಆ ಪರ್ಸನ್ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋದಲ್ಲ, ಅವ್ರಿಗೋಸ್ಕರ ಅಳೋದಲ್ಲ, ಅಥವಾ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಪರ್ಸ್ನಲ್ ಲೈಫ್ನ ನೀವು ಸ್ಪಾಯಿಲ್ ಮಾಡ್ಕೊಳ್ಳೋದಲ್ಲ. ದ ಬ್ಯಾಲೆನ್ಸ್ ಇಸ್ ನೀವು ಎಲ್ಲನೂ ಕೂಡ ಹ್ಯಾಂಡಲ್ ಮಾಡಬೇಕು.
ಮಾಡಬೇಕು. ನಿಮಗೆ ಕೊಟ್ಟಿರೋವಂಥ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದಾಗ ನಿಮಗೆ ಯೂನಿವರ್ಸ್ ಏನು ತಲುಪಿಸ್ಬೇಕೋ ಅದನ್ನು ಬೇಗ ತಲುಪಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯು ಆರ್ ಗುಡ್ ಎನಫ್ ಅಂದರೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಗಬೇಕೋ ಅದು ನಿಮಗೆ ಸಿಗುತ್ತೆ. ಓಕೆನಾ? ನಿಮಗೆ ನಿಮ್ಮ ದಾರಿಯಲ್ಲಿ ಈ ವ್ಯಕ್ತಿಗಳು ನಿಮಗೆ ಬರಬೇಕು ಅಂತ ಅಂದರೆ ವಾಪಸ್ ಬಂದೇ ಬರ್ತಾರೆ. ಸೊ ನೀವು ಖುಷಿಯಾಗಿರಿ, ನೀವು ನೆಮ್ಮದಿಯಾಗಿರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾವುದೂ ಕಷ್ಟ ಅಲ್ಲ ಇಲ್ಲಿ, ಯಾವುದೂ ಪ್ರಾಬ್ಲಮ್ ಅಲ್ಲ, ಬಟ್ ಎಲ್ಲನೂ ನಿಮ್ಮ ಮೈಂಡ್ಸೆಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿ ನಿಮ್ಮ ಲೈಫಲ್ಲಿ ಎಲ್ಲನೂ ನೀವು ಪಾಸಿಟಿವ್ ಆಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೈ ದ ವೇ ನಾನು ಇನ್ಷಿಯಲ್ ಹೇಳೋದನ್ನು ಮರ್ತಿದ್ದೀನಿ. ಸೊ ಇನ್ಷಿಯಲ್ ಬಂದು ಇಲ್ಲಿ ALEIOMTF KRBVWPK ಆಗಿರುತ್ತೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು.